ಸೀನುಗ್ ಹೊಡೆದಿದ್ದಕ್ಕೆ ತುಂಬಾ ಯೋಚನೆ ಮಾಡ್ತಿದ್ದೀರಲ್ಲ? ಹೌದು ಜಾನಕಿ, ಮುಂದೆ ಅವನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಿದ್ದೆ. ಯಜಮಾನಿಕೆ ಮತ್ತೆ ಪ್ರೀತಿ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದೀನಿ ಜಾನಕಿ. ಅವನಿಗೆ ನ್ಯಾಯ ಹೇಳೋಕಾಗ್ದೆ, ನ್ಯಾಯ ಕೊಡೋಕಾಗ್ದೆ ನನಗೆ ನಾನೇ ದೋಷಿಯಾಗಿ ಉಳಿದು ಬಿಡ್ತೀನೇನೋ ಅಂತ ಅನ್ನಿಸ್ತಿದೆ ಜಾನಕಿ. ಎಷ್ಟೋ ಕಷ್ಟದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ನಾನು ಸೀನು ಆದ್ಯ ವಿಷಯದಲ್ಲಿ ಕಷ್ಟದ ಮಧ್ಯ ಪ್ರಶ್ನೆಯಾಗಿ ಉಳ್ಕೋತಾ ಇದ್ದೀನಿ. ಅವರಿಬ್ರು ಇವತ್ತಿಗೂ ಕೂಡ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಅಲ್ಲರಿ, ಅವರಿಬ್ಬರನ್ನು ಒಂದು ಮಾಡಿಬಿಟ್ರೆ ಸರಿ ಹೋಗುತ್ತಲ್ವಾ? ಅವ್ರ ಪ್ರೀತಿನ ಗೆಲ್ಲೋ ಹಾಗೆ ಮಾಡೋದು ಒಂದ್ ರೀತಿ ನ್ಯಾಯನೇ ಅಲ್ವಾ? ಆಗ ನಿಮ್ಮನ್ನ ಅಪರಾಧಿ ಭಾವನೆ ಕಾಡೋದಿಲ್ಲ. ಹೀಗ್ ಮಾಡಿಬಿಟ್ರೆ ಸರಿ ಹೋಗುತ್ತಲ್ವಾ? ಅವರನ್ನು ಒಂದು ಮಾಡಬೇಕು ಅನ್ನೋ ಮಮಕಾರ ನನಗಿದೆ, ಆದ್ರೆ ಅಧಿಕಾರ ನನಗೆಲ್ಲಿದೆ ಜಾನಕಿ? ಆದ್ಯ ಕೂಡ ನನ್ನ ಸ್ವಂತ ಮಗಳೇ ಅನ್ಕೊಳ್ಳೋ ಅಭಿಮಾನ ನನಗಿದೆ, ಆದ್ರೆ ಅವಳ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿಲ್ಲ ಅಲ್ವಾ? ಅದು ಕಿಶೋರ್ ಕೈಯಲ್ಲೇ ಇದೆ. ಹಾಗಿದ್ರೆ ಕಿಶೋರ್ ಅವ್ರ ಹತ್ರನೇ ಮಾತಾಡಿ ನೋಡೋಣ. ರಾಜಾರಾಮ್ ಅವರೇ, ಜಾನಕಿ ಅವರೇ, ನಿದ್ದೆ ಮಾಡದೆ ಈ ಟೈಮಲ್ಲಿ ಇಲ್ಲಿ ಏನಾಯ್ತು? ರಾಜಲಕ್ಷ್ಮಿ, ಬಾಮ್ಮ ಕೂತ್ಕೋ. ನಾನ್ ಕೂತ್ಕೊಳ್ಳೋದಕ್ ಬಂದಿಲ್ಲ ಅತ್ತೆ, ನಿಮ್ ಮಗನ ಹತ್ರ ನ್ಯಾಯ ಕೇಳಕ್ ಬಂದಿದ್ದೀನಿ. ನ್ಯಾಯ ಕೇಳೋದು ಅಂದ್ರೆ ಏನಮ್ಮ? ಏನ್ ಮಾಡ್ದ ಅವನು? ಅದನ್ನ ಅವ್ರ ಹತ್ರನೇ ಹೇಳಿಸ್ತೀನಿ. ಎಲ್ಲಿದ್ದಾರೆ ಅವರು? ಟೆರೆಸ್ ಅಲ್ಲಿ ಇದಾರ, ರೂಮ್ ಅಲ್ಲಿ ಇದಾರ? ಆ ರೂಮಲ್ಲಿ ಇಲ್ಲ, ಈ ರೂಮಲ್ಲಿ ಇದಾರ? ಏನಮ್ಮ? ಎಲ್ಲಿ ಅತ್ತೆ? ನಿಮ್ ಮಗ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ನಾನ್ ಬಂದಿದ್ದೀನಿ ಏನಾದ್ರೂ ನೋಡಿದ್ರಾ? ನನಗ್ ಕಾಣಿಸ್ಬಾರ್ದು ಅಂತ ಬಚ್ಚಿಟ್ಕೊಂಡಿದಾರ ಹೇಗೆ? ಅವನೇ ಯಾಕಮ್ಮ ಬಚ್ಚಿಟ್ಕೋತಾನೆ? ಅಷ್ಟಕ್ಕೂ ಏನ್ ನಡೆದಿದೆ? ಏನ್ ಮಾಡ್ದ ಅವನು? ತುಂಬಾ ಮಾಡಿದ್ದಾರೆ ಮಾವ, ತುಂಬಾ ದೊಡ್ಡ ಮೋಸ ಮಾಡಿದ್ದಾರೆ, ತುಂಬಾ ದೊಡ್ಡ ದ್ರೋಹ ಮಾಡಿದ್ದಾರೆ. ಇಷ್ಟು ದಿನ ಅವ್ರೇನೇ ಹೇಳಿದ್ರು ನಿಜ ಅನ್ಕೊಂಡು ದಟ್ಟಿ ತರ ನಂಬಿಟ್ಟೆ. ಆದ್ರೆ ಇವಾಗ್ಲೇ ನಂಗೆ ಅರ್ಥ ಆಗ್ತಿರೋದು, ಅವ್ರು ಹೇಳಿರೋದೆಲ್ಲ ಸುಳ್ಳು ಅಂತ. ಅವ್ರು ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾರೆ ಅಂತ ಹುಚ್ಚಿ ತರ ನಂಬಿಟ್ಟೆ. ಅವ್ರು ಮಾಡಿರೋದೆಲ್ಲ ಮೋಸನೇ. ಇಲ್ಲಮ್ಮ ರಾಜಲಕ್ಷ್ಮಿ, ಅವನು ಮೋಸ ಮಾಡೋಂತನಲ್ಲಮ್ಮ, ಅವನು ಸುಳ್ಳು ಹೇಳೋನಲ್ಲಮ್ಮ. ನೀನೇನೋ ದ್ರೋಹ ಮೋಸ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಮ್ಮ. ಅಯ್ಯೋ, ದೊಡ್ಡ ದೊಡ್ಡ ಮಾತುಗಳೇ ಮಾವ, ಆದ್ರೆ ನಿಮ್ ಮಗಂಗೆ ಅದೆಲ್ಲ ಚಿಕ್ಕ ಚಿಕ್ಕದೆ. ನಾನು ಕೂಡ ನಿಮ್ ತರನೇ ಮಾವ, ಅವ್ರಿಗೆ ಸುಳ್ಳೆಲ್ಲ ಹೇಳೋದಕ್ ಬರಲ್ಲ, ಕಳ್ತನ ಕಪಟ ಗೊತ್ತಿಲ್ಲ ಅಂತ, ಕರುಣಾಮಯಿ ಅಂತ ಅವನ ಅಸಲಿ ವಿಗ್ರಹನ ಮನ್ಸಲ್ಲೇ ಇಟ್ಕೊಂಡು ಪ್ರೀತಿಸ್ಕೊಂಡು ಅವನ ಉತ್ಸಾಹ ವಿಗ್ರಹನ ತಲೆ ಮೇಲೆ ಇಟ್ಕೊಂಡು ಆರಾಧಿಸ್ಬಿಟ್ಟೆ ಮಾವ. ಆದ್ರೆ ನನ್ ಜೀವನಕ್ಕೆ ಬೆಂಕಿ ಇಡುವಂತ ಮನುಷ್ಯ ಅಂತ ನನ್ಗೆ ಇವಾಗ್ಲೇ ಅರ್ಥ ಆಗ್ತಿರೋದು. ಇಷ್ಟಕ್ಕೂ ಎಲ್ಲಿದ್ದಾರ ನಿಮ್ ಮಗ? ಮೇಲಿದ್ದಾರಾ? ಇವಾಗ್ಲೇ ನೋಡ್ತೀನಿ. ಏನಮ್ಮ? ಹೋಗ್ ನೋಡು. ಏನಾಗಿದೆ ರೀ? ಇಷ್ಟಕ್ಕೂ ಏನ್ ನಡೀತಾ ಇದೆ? ಅಲ್ಲ, ನನಗೇನ್ ಗೊತ್ತೇ? ಎಲ್ಲವರು? ಮೇಲೂ ಇಲ್ಲ, ಒಳಗೂ ಇಲ್ಲ, ರೂಮಲ್ಲೂ ಇಲ್ಲ, ಕೆಳಗಡೆನೂ ಇಲ್ಲ. ಅವನು ರಾತ್ರಿಯಿಂದ ಮನೆಗೆ ಬಂದಿಲ್ಲಮ್ಮ. ಏನು? ರಾತ್ರಿಯಿಂದ ಮನೆಗೆ ಬಂದಿಲ್ವಾ? ಅಂದ್ರೆ ಇಡೀ ರಾತ್ರಿ ಅಲ್ಲೇ ಇದ್ದಾರಾ? ಆದ್ಯ, ನೀನ್ ಟಿಫನ್ ಕರೆದಿದ್ದು ನನ್ನೇನಾ ಸೀನುನಾ? ನಿನ್ನೆ ಆದಿತ್ಯ. ಕೇಳಿಸ್ಕೊಂಡ್ಯಾ? ನನ್ನನ್ನೇ ಅಂತ ಕರೆದಿದ್ದು. ಆ ಟಿಫನ್ ನನಗ್ ಕೊಡು.
ಆಗ್ಲೇ ನನ್ನ ಕರೆದ್ಲು, ಇವಾಗ ನಿನ್ನ ಕರೆದ್ಲು ಅಂತ ಹೇಳ್ತಿದ್ದಾಳೆ, ನಂಬಿಡ್ತೀಯಾ? ನಂಬ್ತೀನಿ. ಹಂಗಂದ್ರೆ ಇರು, ನಿನ್ ಕಣ್ ತೆರೆಸ್ತೀನಿ. ನಿನಗೆ ಇಷ್ಟ ಆಗಿರೋ ಟಿಫನ್ ಏನು? ಬ್ರೆಡ್ ಜಾಮು. ಅಲ್ವಾ? ನಿನ್ನ ಕರೆದ್ರೆ ನಿನಗಿಷ್ಟ ಇರೋ ಅಂತ ಬ್ರೆಡ್ ಜಾಮ್ನ ಇಡಬೇಕು ತಾನೆ. ನನಗಿಷ್ಟ ಇರೋ ಉಪ್ಪಿಟ್ಟು ಕೇಸರಿ ಬಾತ್ನ ಯಾಕೆ ಇಟ್ಟಿದ್ದಾಳೆ? ಇವಾಗ ಹೇಳು. ಆದ್ಯ ಪ್ರೀತಿಯಿಂದ ಟಿಫನ್ ಕೊಟ್ಟಿರೋದು ಯಾರಿಗೆ? ನಿನಗೇನೆ. ಆದಿತ್ಯ, ಮನೇಲಿ ಬ್ರೆಡ್ ಇಲ್ಲ, ಅದಕ್ಕೆ ನಿನಗ ಉಪ್ಪಿಟ್ಟನ್ನ ನಾನು ಹಾಕೊಟ್ಟೆ. ಅವನ್ ಮಾತು ನಂಬೇಡ. ಹೌದಾ? ಬ್ರೋ, ನಂಬೇಡ ಬ್ರೋ, ಸುಳ್ಳು ಹೇಳ್ತಿದ್ದಾಳೆ. ಹೌದು, ಅದೇ ನಿಜ ಆಗಿದ್ರೆ ಅವಳು ನಿಜವಾಗ್ಲು ಪ್ರೀತಿಯಿಂದ ನನಗ್ ಮಾಡಿರೋ ಟಿಫನ್ ನನಗೆ ಅಂತ ಇಡದೆ ಹೋದ್ರೆ ಪ್ಲೇಟ್ ಕಿತ್ಕೊಳಕ್ ಹೇಳು ನೋಡೋಣ. ಏನ್ ಬ್ರೋ ನೋಡ್ತಿದ್ಯಾ? ಪ್ರೀತಿ ಇಲ್ಲ ಅಂದ್ರೆ ಪ್ಲೇಟ್ ಕಿತ್ಕೊಳಕ್ಕೆ ಏನ್ ಪ್ರಾಬ್ಲಮ್ಮು? ಹೌದಲ್ವಾ ಆದ್ಯಾ? ಮತ್ತ ಅವನ ಹತ್ರ ಪ್ಲೇಟ್ ಇಸ್ಕೋ. ಕಮಾನ್ ಆದ್ಯಾ. ಹಾಗೆ ಒಬ್ರು ತಿನ್ನೋ ಪ್ಲೇಟ್ನ ಕಿತ್ಕೋಬಾರ್ದು ಆದಿತ್ಯ. ನಾನು ಆ ಕೆಲ್ಸನ ಮಾಡಕ್ಕಾಗಲ್ಲ. ಕೇಳಿಸ್ಕೊಂಡ್ಯಾ? ಇದೇ ಪ್ರೀತಿ ಅಂದ್ರೆ